ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುವಿನ ವಾರವಾಗಿರುವಂತಹ ಶ್ರೀ ಗುರುವಾರದಂದು ಈ ಹೊಸ ವರ್ಷವನ್ನು ಆರಂಭ ಮಾಡ್ತಾ ಇರುವಂತಹ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಮಸ್ತ ಕನ್ನಡ ವೀಕ್ಷಕರಿಗೆ ಹೊಸ ಆಂಗ್ಲ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ವರ್ಷದಲ್ಲಿ ಎಲ್ಲ ರೀತಿಯ ಸುಖ ಸೌಖ್ಯ ಅದೃಷ್ಟ ಅವಕಾಶಗಳನ್ನು ಪಡೆದು ಧನ ಕನಕ ವಸ್ತು ವಾಹನಾದಿ ವಿಷಯಗಳನ್ನು ಕೊಳ್ಳಲು ಆ ಶಕ್ತಿಯನ್ನು ಅವಕಾಶಗಳನ್ನು ಕೊಡಲಿ ಅಂತ ಹೇಳ್ತಾ, ಆ ಗುರುರಾಯರನ್ನು ಸ್ಮರಿಸುತ್ತಾ ಅದೃಷ್ಟ ರಾಶಿಗಳ ವಿಡಿಯೋನಲ್ಲಿ ಎರಡನೇ ಭಾಗವಾಗಿರುವಂತಹ ಈ ಭಾಗವನ್ನು ಆರಂಭಿಸುತ್ತಾ ಇದ್ದೇನೆ. ಮೊದಲ ಭಾಗದಲ್ಲಿ ಅದೃಷ್ಟ ರಾಶಿಗಳಾಗಿರುವಂತಹ ಋಷಭ ರಾಶಿಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳಿದ್ದೇನೆ. ಆ ವಿಷಯಗಳ ಬಗ್ಗೆ ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ನೋಡಬಹುದು. ಮುಖ್ಯವಾಗಿ ಈ ಅದೃಷ್ಟ ರಾಶಿಗಳು 2026ನೇ ವರ್ಷದಲ್ಲಿ ಮುಖ್ಯವಾಗಿ ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ಗುರು ಪರಮಾತ್ಮರು, ಶನಿ ಪರಮಾತ್ಮರು, ರಾಹುಕೇತುಗಳು ಇವರು ನೀಡುವಂತಹ ಗೋಚಾರ ಫಲಗಳನ್ನು ಹೇಳುತ್ತಾ, ಮುಖ್ಯವಾಗಿ ಅದೃಷ್ಟ ರಾಶಿ ಈ ವರ್ಷದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಫಿನಾನ್ಷಿಯಲಿ ತುಂಬ ಉತ್ತಮ ರೀತಿಯಲ್ಲಿ ಅನುಕೂಲ ಯೋಗ್ಯ ವಿಷಯಗಳನ್ನು ಪಡಿತಾ ಇರುವಂತಹ ಮೇಷ ಋಷಭ ವಿಷಯಗಳ ಬಗ್ಗೆ ಹೇಳಿದ್ದೇವೆ. ಈಗ ಮೂರನೇ ಅದೃಷ್ಟ ರಾಶಿ 2026ರಲ್ಲಿ ಯಾವುದು ಅಂದರೆ ರವಿ ಆತ್ಯದಲ್ಲಿರುವಂತಹ ರವಿ ತನ್ನದೇ ರಾಶಿಯಾಗಿರುವಂತಹ ಸಿಂಹ ರಾಶಿ ಜಾತಕರಿಗೆ ಈ 2026ನೇ ವರ್ಷ ಒಂದು ರೀತಿ ಅದೃಷ್ಟ ಯೋಗದಾಯಕವಾಗಿರುವಂತಹ ವರ್ಷ ಹೇಳಬಹುದು. ಮುಖ್ಯವಾಗಿ ಯಾವ ರೀತಿ ಇವರಿಗೆ ಅದೃಷ್ಟ ವರ್ಷ, ಯಾಕಂದರೆ ಜನ್ಮದಲ್ಲೇ ಕೇತುವಿದ್ದಾರೆ, ರಾಹುವಿದ್ದಾರೆ. ಇವೆರಡೂ ಕೂಡ ಕೆಲವು ದಿನಗಳಿಂದ ಆಲ್ಮೋಸ್ಟ್ ಮೇ 17ರಿಂದ ಇವರಿಗೆ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇರೋದ್ರಿಂದ ಕಾಲಸರ್ಪ ದೋಷ ಉಂಟಾಗ್ತಾ ಇದೆ. ಅಷ್ಟಮದಲ್ಲಿ ಸಾಕಷ್ಟು ಆರೋಗ್ಯ ಅಪಘಾತಗಳಿಗೆ ಇವರು ಈಡಾಗಿದ್ದಾರೆ. ಮುಖ್ಯವಾಗಿ ಕೆಲವು ಆರೋಗ್ಯ ಸಮಸ್ಯೆ ನೋಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಇರುವಂತಹ ಅಧಿಕಾರ ಗಾಂಭೀರ್ಯ ಅನ್ನೋದು ಸಿಂಹರಾಶಿಯಲ್ಲಿ ಕಮ್ಮಿ ಆಗ್ತಾ ಇದೆಯಲ್ವಾ. ಯಾವ ರೀತಿ ಇವರಿಗೆ ಯೋಗ್ಯದಾಯಕವಾಗಿರುತ್ತೆ 2026ನೇ ವರ್ಷ ಅಂತ ನೋಡುವುದಾದರೆ, ಮುಖ್ಯವಾಗಿ ವ್ಯಯಭಾವದಲ್ಲಿರುವಂತಹ ಈ ಪರ್ಟಿಕ್ಯುಲರ್ ಆಗಿ ಗುರು ಪರಮಾತ್ಮರ ದೃಷ್ಟಿ ಆಶೀರ್ವಾದದಿಂದ ಇವರ ದೃಷ್ಟಿ ನೇರವಾಗಿ ಈ ಅಷ್ಟಮದ ಸ್ಥಾನದಲ್ಲಿರುವಂತಹ ಶನಿಯ ಮೇಲೆ ಬೀಳುವುದರಿಂದ ಇವರಿಗೆ ಗುರುಬಲ, ಅದು ಕೂಡ ಕಟಕ ರಾಶಿಯಲ್ಲಿ ಗುರುಬಲವು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆದ್ದರಿಂದ ಈ ವರ್ಷ ಇವರಿಗೆ ಆರ್ಥಿಕ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅಂದರೆ 12ನೇ ಸ್ಥಾನದಲ್ಲಿರುವಂತಹ ಈ ಉಚ್ಚ ಸ್ಥಿತಿಯಲ್ಲಿ ಇರುವಂತಹ ಈ ದೇವಗುರು ಬೃಹಸ್ಪತಿ ಈ ವರ್ಷ ಅನ್ನೋದು ಎಲ್ಲ ವಿಷಯಗಳಲ್ಲಿ ಸಿಂಹರಾಶಿಯವರಿಗೆ ಕೂಡಿ ಬರ್ತಾ ಇದೆ. ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ, ಆದಾಯದ ವಿಷಯಗಳಲ್ಲಿ, ಲಾಭಗಳಲ್ಲಿ, ವ್ಯಾಪಾರಾದಿ ವಿಷಯಗಳಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುವಂತಹ ವಿಷಯಗಳು ಇವರಿಗೆ ಕೂಡಿ ಬರುತ್ತೆ. ಅದೃಷ್ಟವನ್ನೋದು ಕೂಡಿ ಬರುತ್ತೆ. ಇನ್ನು ಮುಖ್ಯವಾಗಿ ಈ ಸಿಂಹರಾಶಿಯಲ್ಲಿರುವಂತಹ ಅಧಿಕಾರಿಗಳು ಅಥವಾ ಅದರಲ್ಲಿಯೂ ಕೂಡ ಈ ಸಿಂಹರಾಶಿಯಲ್ಲಿ ಹುಟ್ಟಿರುವ ಸರ್ಕಾರಿ ಉದ್ಯೋಗಿಗಳು ಅಂತ ನೋಡುವುದಾದರೆ ಉನ್ನತ ಸ್ಥಾನದಲ್ಲಿರುತ್ತೆ. ಇವರಿಗೆ ಸ್ವಭಾವ ರೀತಿಯಲ್ಲಿ ಇವರಿಗೆ ಉತ್ತಮ ನಾಯಕ ಲಕ್ಷಣಗಳಿರೋದರಿಂದ ಗೆಜೆಟೆಡ್ ಆಫೀಸರ್ ಅಥವಾ ಅದಕ್ಕಿಂತ ಮೀರಿ ಒಳ್ಳೆಯ ರೀತಿಯಲ್ಲಿ IAS ಆಗಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಉದ್ದಂಡ ಮುಖಂಡರಾಗಿರಬಹುದು, ಸಿನಿ ಕಲಾರಂಗದಲ್ಲಿ ಅದ್ಭುತ ರೀತಿಯಲ್ಲಿ ಹೆಸರುವಾಸಿ ಮಾಡುವಂತಹ ವ್ಯಕ್ತಿಗಳಾಗಿರಬಹುದು. ಈ ವರ್ಷ ವ್ಯಯಭಾವದಲ್ಲಿರುವಂತಹ ಗುರುವಿನ ಅನುಗ್ರಹದಿಂದ ಇವರಿಗೆ ಒಳ್ಳೆಯ ರೀತಿಯಲ್ಲಿ ನೇಮು, ಫೇಮು, ಜನಾದರಣೆ, ಉತ್ತಮ ರೀತಿಯಲ್ಲಿ ಉನ್ನತ ಅಧಿಕಾರ ಸ್ಥಾನಮಾನಗಳು, ಮತ್ತೊಂದು ಹುದ್ದೆಯನ್ನು ಆಯ್ಕೆ ಮಾಡುವಂಥದ್ದು, ಒಳ್ಳೆಯ ಹುದ್ದೆಗಳನ್ನು ಪಡೆಯುವಂತಹ ಯೋಗ ಇವರಿಗೆ ಈ 2026ರಲ್ಲಿ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ. ವ್ಯಾಪಾರ ಮಾಡುತ್ತಾ ಇರುವಂತಹ ವರ್ತಕರಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಲು, ವ್ಯಾಪಾರದಿಂದ ಉತ್ತಮ ಲಾಭಗಳನ್ನು ಪಡೆಯಲು ಈ ವರ್ಷ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ. ನಿಮ್ಮ ಮಾತಿಗೆ ಈ ಬದಲು ಹೇಳುವಂತಹ ವ್ಯಕ್ತಿಗಳು ಸಾಹಸ ಮಾಡುವುದಿಲ್ಲ. ಹಿಂದಿನ ಗತ್ತು, ಹಿಂದಿನ ದಿನಗಳಲ್ಲಿರುವಂತಹ ಆ ಶಕ್ತಿ, ಧೈರ್ಯ ಮತ್ತೆ ವರ್ಷ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತಾರೆ. ಮುಖ್ಯವಾಗಿ ಈ ಗುರುವಿನ 12ನೇ ಮನೆಯಲ್ಲಿ ಇದ್ದರೂ ಕೂಡ ಈ ಅಷ್ಟಮಸ್ಥಾನದಲ್ಲಿ ಶನಿಯನ್ನು ನೋಡುವುದು ಅನ್ನೋದು ಪರ್ಟಿಕ್ಯುಲರ್ ಆಗಿ ಅಷ್ಟಮ ಶನಿ ನೀಡುವಂತಹ ಕೆಲವೊಂದು ಪ್ರತಿಕೂಲ ಫಲವನ್ನು ನಿವಾರಣೆ ಮಾಡುವುದಕ್ಕೆ ಈ
12th ಹೌಸಲ್ಲಿರುವಂತಹ ಗುರುವಿನ ದೃಷ್ಟಿಯನ್ನು ಅನುವಾಗಿರುತ್ತೆ. ಪ್ರತಿಯೊಂದು ರೂಪಾಯಿ, ಪ್ರತಿಯೊಂದು ಪೈಸಾ ಸದುಪಯೋಗ ಮಾಡಬೇಕು, ಖರ್ಚು ಮಾಡಬೇಕು. ವಿವಾಹಾದಿ ಶುಭ ಕಾರ್ಯಗಳಾಗಿರಬಹುದು, ಗೃಹ ನಿರ್ಮಾಣಾದಿಗಳಾಗಿರಬಹುದು ಅನ್ನುವುದರ ದೃಷ್ಟಿಯ ಮೇಲೆ ಈ ವರ್ಷ ಮಾಡೋದು ಅವಾಯ್ಡ್ ಮಾಡ್ತೀರಾ. ಒಳ್ಳೆಯ ಸ್ಥಾನಕ್ಕೆ, ಒಳ್ಳೆಯ ಹೆಸರಾಂತ ವ್ಯಕ್ತಿಗಳಾಗಿ ಆಗುವುದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ವಿದೇಶಿ ಪ್ರಯತ್ನಗಳು ಮಾಡಿ ಕೆಲವೊಂದು ಅವತಾರಗಳಿಂದ ವಿದೇಶಗಳಿಂದ ವಾಪಸ್ ಬಂದಿರೋರಾಗಿರಬಹುದು, ಅಥವಾ ವಿದೇಶ ಪ್ರಯತ್ನಗಳು ಮಾಡಿ ಏನೋ ಯೋಗ ಇಲ್ವೇನೋ ಅನ್ಕೊಳ್ಳುವಂತಹ ಸಿಂಹರಾಶಿಯವರಿಗೆ ಈ ವರ್ಷ ರೀತಿಯಲ್ಲಿ ವಿದೇಶಿ ಅವಕಾಶಗಳು, ಉದ್ಯೋಗ ಅವಕಾಶಗಳು ಅನ್ನೋದು ಕೂಡಿರುವಂತಹ ಚಾನ್ಸಸ್ ಅನ್ನೋದು ಇರುತ್ತೆ. ಮುಖ್ಯವಾಗಿ ಲಗ್ನದಲ್ಲಿ ಕೇತು ಮತ್ತು ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕಾಲಸರ್ಪದೋಷ ಉಂಟಾಗ್ತಾ ಇದೆ. ಕಾಲಸರ್ಪದೋಷ ಯಾವ ರೀತಿ ಪ್ರಭಾವಗಳು ಗೊತ್ತಲ್ವಾ? ಅನಾರೋಗ್ಯ ಸಮಸ್ಯೆಗಳಿಗೆ ಈಡಾರೋದಾಗಿರಬಹುದು, ಅನಾವಶ್ಯಕವಾಗಿ ಬೇರೆಯವರಿಂದ ಆಗಿರಬಹುದು, ಮುಖ್ಯವಾಗಿ ನಿಮ್ಮ ತಂದೆಯ ಸಮಾನರ ಜೊತೆ ಹಿರಿಯ ಕೆಲವೊಂದು ಮಾತು ವಾದ ವಿವಾದಗಳು ನಡೆಯೋದಾಗಿರಬಹುದು. ಪ್ರಧಾನವಾಗಿ ನಿಮ್ಮ ಸಂತಾನ, ಅದು ಪುತ್ರ ಸಂತಾನದಲ್ಲಿ ಹಿರಿಯ ಮಗನ ಜೊತೆ, ಸಿಂಹರಾಶಿಯ ಹಿರಿಯ ಮಗನ ಜೊತೆ ಕೆಲವೊಂದು ಕಾರಣಾಂತರಗಳಿಂದ ವಿಭೇದಗಳು ಬಂದು ಅವರ ಮುಖಾಂತರ ಕೆಲವೊಂದು ವಿಷಯಗಳು, ಕೆಲವೊಂದು ವಿಷಯಗಳಲ್ಲಿ ಸಪರೇಷನ್ ಆಗೋದು, ಕುಟುಂಬದಿಂದ ದೂರ ಹೋಗೋದು ಇತ್ಯಾದಿ ವಿಷಯಗಳು, ಅಥವಾ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಮಾತು ಗೆಲ್ಲಬೇಕು, ನಿಮ್ಮ ಸಂಗಾತಿಯನ್ನು ಡಾಮಿನೇಟಿಂಗ್ ನೇಚರ್ ಆಗಿರ್ಬೋದು, ಅವರಿಗೆ ಒಂತಹ ಸಂದರ್ಭಗಳಾಗಬಹುದು, ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಸೊ ಆದ್ದರಿಂದ ಅನಾವಶ್ಯಕ ವಿಷಯಗಳಲ್ಲಿ, ನಿಮಗೆ ಸಂಬಂಧವಿರುವಂತಹ ವಿಷಯಗಳಲ್ಲಿ ಈ ವರ್ಷ ಸಿಂಹರಾಶಿಯವರು ಇನ್ವಾಲ್ವ್ ಆಗದೇ ಇರುವುದು ಉತ್ತಮ. ಯಾಕಂದರೆ ದಾರಿಯಲ್ಲಿ ಹೋಗ್ತಾ ಇರೋದನ್ನು ತಲೆ ಮೇಲೆ ಹಾಕ್ಕೊಂಡು ಅದಕ್ಕೆ ನೀವೇ ಕಾರಣ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ನಿಮ್ಮ ಆರೋಗ್ಯ, ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್, ವ್ಯಾಪಾರ, ಉದ್ಯೋಗ ವಿಷಯಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಉತ್ತಮ ರೀತಿಯಲ್ಲಿ ಲಾಭ ಇರುತ್ತೆ. ಹಾಗೆ ಈ ವರ್ಷ ಈ ಪರ್ಟಿಕ್ಯುಲರ್ ರಾಹುಕೇತು ಶಾಂತಿಯನ್ನು ಮಾಡಿಸೋದ್ರ ಮುಖಾಂತರ ನಮಗೆ ಕಾಳಹಸ್ತಿಯಲ್ಲಿ ಹೋಗಿ ಅಲ್ಲಿ ರಾಹುಕೇತು ಶಾಂತಿ ಮಾಡಿಸೋದ್ರ ಮುಖಾಂತರ ಮನೆಯಲ್ಲಿ ನವಗ್ರಹ ಮಾಡಿಸೋ ಮುಖಾಂತರ ಈ ವರ್ಷ ಸ್ವಲ್ಪ ಫಲಗಳು ಹಣಕಾಸಿನ ವಿಷಯ ಆದ್ದರಿಂದ ಇಲ್ಲ, ಬಟ್ ನಿಮ್ಮಲ್ಲಿರುವಂತಹ ಅಂದ್ರೆ ನೋಡೋದಕ್ಕೆ ಎಷ್ಟೇ ಧೈರ್ಯಶಾಲಿಯಾಗಿ ಅನಿಸಿದ್ರು ಕೂಡ ಒಳಗಡೆ ನಿಮ್ಮ ಮನಸ್ಸಿನಿಂದ ನೋಡುವುದಾದರೆ ಒಂದು ಚಿಕ್ಕ ಮಗುವಿನ ಸ್ವಭಾವ ನಿಮ್ಮದಾಗಿರುತ್ತೆ. ಆದ್ದರಿಂದ ಮಾನಸಿಕವಾಗಿ ಕುಗ್ಗದೇ ಇರೋದಕ್ಕೆ ರಾಹುಕೇತುವಿನ ಶಾಂತಿ ಮಾಡಿಸುವುದು ಉತ್ತಮವಾಗಿದೆ. ಇನ್ನು 4ನೇ ಅದೃಷ್ಟ ರಾಶಿ ಗುರು ರಾಶಿಯಾಗಿರುವಂತಹ ಧನಸ್ಸು ರಾಶಿ ಜಾತಕರೇ ಈ ವರ್ಷದಲ್ಲಿ 4ನೇ ಅದೃಷ್ಟವ ರಾಶಿ. ಹಣಕಾಸಿನ ವಿಷಯಗಳಲ್ಲಿ ಸಕ್ಸಸ್ನ ಕಾಣುವಂತಹ ವಿಷಯಗಳು. ಯಾಕಂದರೆ ಇಲ್ಲಿ ತೃತೀಯ ಸ್ಥಾನದಲ್ಲಿರುವ ರಾಹು ಪರಾಕ್ರಮ ಮತ್ತು ಕೆಲವೊಂದು ಧೈರ್ಯ, ನಿರ್ಧಾರ, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋದಕ್ಕೆ ತೃತೀಯ ಸ್ಥಾನದಲ್ಲಿ ರಾಹು ಇವರಿಗೆ ಎಲ್ಲ ಹಿಂಜರಿಕೆ, ಕೆಲವೊಂದು ಧೈರ್ಯವಾಗಿ ನಿರ್ಧಾರ ತಗೊಳ್ಳೋದು, ಕೆಲವು ವಿಷಯಗಳಲ್ಲಿ ಧೈರ್ಯ ಹೂಡಿಕೆ ಲಾಭಗಳು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಈ ಆತ್ಮವಿಶ್ವಾಸದಿಂದ, ಈ ತಮಗಿರುವಂತಹ ಕೆಲವೊಂದು ವಿಷಯಗಳಿಂದ ಯಾರ ಮೇಲೂ ಡಿಪೆಂಡ್ ಆಗಿದೆ, ಯಾರ ಸಹಕಾರವಿಲ್ಲದೆ ಕೂಡ ಕೆಲವೊಂದು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳೋದಕ್ಕೆ, ಅದರಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಧನಸ್ಸು ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಈಗ ಭಾಗ್ಯಸ್ಥಾನದಲ್ಲಿರುವಂತಹ ಕೇತು, 9ನೇ ಮನೆಯಲ್ಲಿರುವಂತಹ ಕೇತು, ಈ ಕೆಲವೊಂದು ವಿಷಯ ಯಾವ ರೀತಿ ಇರುತ್ತೆ ಅಂದರೆ ಅದೃಷ್ಟ, ಇದು ಪೂರ್ವಜನ್ಮ ಪುಣ್ಯಫಲ ಅನ್ಕೋಬೋದು, ಅಥವಾ ನೀವು ನಿಮ್ಮ ವಿಷಯಗಳಿಂದ ನಿಮ್ಮ ಪೂರ್ವಜರು, ನಿಮ್ಮ ತಾಯಿ ತಂದೆ ಮಾಡಿರುವಂತಹ ವಿಷಯಗಳಾಗಿರ್ಬೋದು. ಆಕಸ್ಮಿಕವಾಗಿ ಕೆಲವೊಂದು ಶುಭ ವಿಷಯಗಳು ನಡೆಯುತ್ತೆ. ಅಂದರೆ ಆಕಸ್ಮಿಕವಾಗಿ ಧನಲಾಭ, ಆಕಸ್ಮಿಕವಾಗಿ ವೃತ್ತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಿಮಗೆ ಪ್ರಮೋಷನ್ಸ್ ಹೋದಾಗಿರ್ಬೋದು, ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಈ ವ್ಯಾಪಾರಗಳಲ್ಲಿ ಅದೃಷ್ಟ ನಿಮ್ಮ ಬೆನ್ನು ಹಿಂದೆ ಬಂದು ವ್ಯಾಪಾರ ವಿಸ್ತರಣೆ ಅದು ಸಕ್ಸಸ್ ನಡೆಯೋದಕ್ಕೆ, ರಾಜಕೀಯ ಕ್ಷೇತ್ರದಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಒಂದು ಹುದ್ದೆ ನಿಮ್ಮನ್ನು ಹುಡುಕುತ್ತಾ ಬರೋಕ್ಕೆ. ಅದು ಕೂಡ ಅಷ್ಟಮ ಸ್ಥಾನದಲ್ಲಿ ಗುರು ಮುಖ್ಯವಾಗಿ ರಾಷ್ಟ್ರಾಧಿಪತಿ. ಬಟ್ ಇಲ್ಲಿ ಕಟಕ ರಾಶಿಯಲ್ಲಿ ಎಕ್ಸಾಕ್ಟ್ ಆಗಿರೋ ಕಾರಣ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆರೋಗ್ಯ ವಿಷಯದಲ್ಲಿ ಸುಧಾರಣೆ ಆಗುತ್ತೆ. ಹಿಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಕುಟುಂಬ ಸದಸ್ಯರ ನಡುವೆ ಅಥವಾ ಕುಟುಂಬ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಅಂದರೆ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಕುಟುಂಬ ಸಮಸ್ಯೆಗಳು, ವಾದಗಳು ನಡೀತಾ ಇದ್ರೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಇಂದ, ನಿಮ್ಮ ಮಾತಿಗೆ ಬೆಲೆ ಇರುವಂತಹ ಬೆಲೆಯಿಂದ, ನಿಮ್ಮ ಮಾತನ್ನು ಕೇಳಿ
ಕೆಲವೊಂದು ಸಮಸ್ಯೆಗಳನ್ನು ಒಂದು ದಾರಿಯಲ್ಲಿ ಇಡೋದಕ್ಕೆ ಅನುಕೂಲವಾಗಿರುತ್ತೆ. ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲಿ, ಮನೆಯಲ್ಲಿ, ಹೊರಗಡೆ ನಿಮ್ಮದೇ ಮಾತು, ನಿಮ್ಮದೇ ರೂಲು, ನಿಮ್ಮದೇ ಶಾಸನ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಅನುಕೂಲವಾಗಿರುತ್ತೆ. ಇನ್ನು ಆರ್ಥಿಕ ಪರವಾಗಿ ನಾವು ನೋಡ್ತಾ ಇದ್ದೇವೆ, ಹಣಕಾಸಿನ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಆದಾಯ ಪಡೆಯೋದಕ್ಕೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಕಂಡುಹಿಡಿಯೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಆದರೆ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಧನುಸ್ಸು ರಾಶಿಯವರಿಗೆ ಶತಾಸ್ಥಾನ ಮಾತೃಸ್ಥಾನದಲ್ಲಿ ಶನಿ ಪರಮಾತ್ಮ ಇರುವಂತಹ ಕಾರಣದಿಂದ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ವೈಯಕ್ತಿಕವಾಗಿ ಅಥವಾ ಇವರ ಜೀವನ ಸಂಗಾತಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ. ಬಂಧುಗಳ ಜೊತೆ, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೇಲೆ ಸುಮ್ಮನೆ ಆರೋಪಗಳು, ಈ ರೀತಿ ಅಂದಿದ್ದೀರಾ, ಇದ್ದೀರಾ, ಮಾತಾಡಿದ್ದೀರಾ ಅಂತ ಹೇಳಿಬಿಟ್ಟು, ಅಥವಾ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು ಆಗೋದಕ್ಕೆ ಚಾನ್ಸಸ್ ಇದೆ. ಬಟ್ ಹೋಗ್ತಾ ಹೋಗ್ತಾ ದಿನಗಳು ಕಳೀತಾ ಅದರಲ್ಲಿ ನಿಮ್ಮ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ, ನೀವು ಅದಕ್ಕೆ ವಿಷಯಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ವಿಷಯಗಳು ಪರಿಹಾರವಾಗುತ್ತೆ. ಬಟ್ ಆರಂಭದಲ್ಲಿ ಈ ವಿಷಯಗಳಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಯಾರಾದರೂ ತಿಳಿದುಕೊಂಡರು ಅದನ್ನು ಪ್ರೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಧಾನವಾಗಿ ನಿಮ್ಮ ಒಳ್ಳೆಯತನ, ನೀವು ಹೇಳಿರುವಂತಹ ಮಾರ್ಗದರ್ಶನ ಅವರಿಗೆ ಮುಂದಿನ ದಿನಗಳಲ್ಲಿ ಅನಿವಾರ್ಯವಾಗುತ್ತೆ. ಇನ್ನು ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರುತ್ತೆ, ಉದ್ಯೋಗದಲ್ಲಿ ಸ್ಟೇಬಲ್ ಆಗಿರುತ್ತೆ. ನೀವು ವಾಹನವನ್ನು ಪರ್ಚೇಸ್ ಮಾಡಬೇಕು, ಗೃಹ ಸ್ಥಳಾಂತರ ಮಾಡಬೇಕು ಅಥವಾ ಗೃಹವನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳು, ಗೃಹ ಸೌಖ್ಯ ಅಂದರೆ ಉತ್ತಮ ರೀತಿಯಲ್ಲಿ ನೀವು ಕನಸು ಕಂಡಿರುವಂತಹ ಒಂದು ವಿಶೇಷವಾಗಿರುವಂತಹ ಭವನದಲ್ಲಿ ಬಿಲ್ನಲ್ಲಿ ಮಾಡಬೇಕು ಅಂತ ಕನಸು, ನಿಮಗೆ ಇಷ್ಟಪಟ್ಟಿರುವಂತಹ ವಾಹನ ಮಾಡಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳು ಆಗಿದೆ. ಸೊ ಈ ನೋಡಿದಿರಲ್ಲ, ಮೊದಲನೇ ಭಾಗದಲ್ಲಿ, ಈ ಎರಡನೇ ಭಾಗದಲ್ಲಿ ನಾವು 2020 ಹೊಸ ವರ್ಷದ ಈ ಅದೃಷ್ಟ ರಾಶಿಗಳ ಬಗ್ಗೆ ಹೇಳಿದ್ದೇವೆ. ಈ ಅದೃಷ್ಟ ರಾಶಿಗಳ ಜೊತೆಗೆ ಉಳಿದ ರಾಶಿಗಳು ಕೂಡ ಅದೃಷ್ಟವೇ, ಬಟ್ ಉತ್ತಮ ರೀತಿಯಲ್ಲಿರುವಂತಹ ಉತ್ತಮ ಫಲಗಳು ನೀಡುವಂತಹ ಈ ವರ್ಷ ಎಲ್ಲರಿಗೂ, ಸಮಸ್ತ ಜನತೆಗೂ ಕೂಡ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.